ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇವತ್ತೊಂದು ದಿವಸ ನಾನು ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅಂತ, ನಾನು ವೃತ್ತಿಯಲ್ಲಿ ದಂತವೈದ್ಯ, ಮತ್ತು ನಾನು ಇವಾಗ ವ್ಯಾಖ್ಯಾನವನ್ನು ಮಾಡ್ತೀನಿ. ಮತ್ತು ನನ್ನ ಜೊತೆ ಬಂದಿರೋರು ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಅಂತ. ನಮಗೆ ಇವತ್ತು ಹರಿದಾಸ ಹಬ್ಬದವರು ಕೊಟ್ಟಿರುವಂತಹ ಕೃತಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಅದನ್ನು ನಾವು ಯಥಾಮತಿ ಅರ್ಥಾನುಸಂಧಾನ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲಿಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲಿಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ವಿಷವಿಕ್ಕಿದವಗೆ ಷಡ್ರಸವ ನುಣಿಸಲು ಬೇಕು, ವೇಷ ಮಾಡುವರ ಪೋಷಿಸಲು ಬೇಕು. ವಿಷವಿಕ್ಕಿದವಗೆ ಷಡ್ರಸವ ನುಣಿಸಲು ಬೇಕು, ವೇಷ ಮಾಡುವರ ಪೋಷಿಸಲು ಬೇಕು. ಹುಸಿಯಾಡಿ ಕೆಡಿಸುವರ ಹಾಡಿ ಹರಸಲು ಬೇಕು. ಮೋಸ ಮಾಡುವನ್ ಹೆಸರ ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲಿಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು, ಬಂಧನದೊಳಿಟ್ಟವರ ಬೆರೆಯಬೇಕು. ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು, ಬಂಧನದೊಳಿಟ್ಟವರ ಬೆರೆಯಬೇಕು. ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು, ಕುಂದಣಿಸುವವರ ಗೆಳೆತನ ಮಾಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲಿಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಕೊಂಡೊಯ್ದು ಬಡಿಯುವರ ಕೊಂಡಾಡುತ್ತಿರಬೇಕು, ಕಂಡು ಸಹಿಸದವರ ಕರೆಯಬೇಕು. ಕೊಂಡೊಯ್ದು ಬಡಿಯುವರ ಕೊಂಡಾಡುತ್ತಿರಬೇಕು, ಕಂಡು ಸಹಿಸದವರ ಕರೆಯಬೇಕು. ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲನ ಕೊಂಡಾಡೀತ ಧನ್ಯನಾಗಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲಿಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಹರೇ ಶ್ರೀನಿವಾಸ. ಇದು ಪುರಂದರದಾಸರ ದೇವರ ನಾಮ. ಇದು ನೀತಿಬೋಧ ದೇವರ ನಾಮ. ಅಂದರೆ ನಾವು ಜೀವನದಲ್ಲಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಇಲ್ಲಿ ಪುರಂದರದಾಸರು ಮಾರ್ಮಿಕವಾಗಿ ನಮಗೆ ಹೇಳ್ತಾ ಇದ್ದಾರೆ. ಮೊದಲನೇ ಅಕ್ಷರ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವ್ರನ್ನ ಧರ್ಮ ರಕ್ಷಿಸುತ್ತೆ. ಧರ್ಮದಲ್ಲಿ ಬೇಕಾದಷ್ಟು ಪ್ರಕಾರಗಳಿದೆ. ರಾಜಧರ್ಮ, ರಾಜ ಹೇಗೆ ನಡ್ಕೋಬೇಕು. ಸ್ತ್ರೀ ಧರ್ಮ, ಸ್ತ್ರೀಯರು ಹೇಗಿರಬೇಕು. ಕ್ಷತ್ರಿಯ ಧರ್ಮ. ಅದರಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ಸ್ವಧರ್ಮೋ ನಿಧನಂ ಶ್ರೇಯ ಅಂತ ಹೇಳ್ತಾನೆ. ಅಂದರೆ ನಮಗೆ ಯಾವ ಧರ್ಮವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವಿರಬೇಕು. ಧರ್ಮ ಅಂದ್ರೇನು, ಧಾರಯತೆ ಇತಿ ಧರ್ಮ. ಯಾವ ರೀತಿ ನಾವು ನಡ್ಕೋತೀವೋ ಅದು ಧರ್ಮ ಅಂತ ಹೇಳುತ್ತೆ. ಇದರಲ್ಲಿ ಏನು ಹೇಳ್ತಿದ್ದಾರೆ, ಧರ್ಮವೇ ಜಯವೆಂಬ ಅಂತ ಹೇಳ್ತಿದ್ದಾರೆ. ಜಯ ಅಂದರೆ ಗೆಲುವು. ಜಯ ಅಂದರೆ ಮಹಾಭಾರತ. ಭಾಗವತ ಜ ಇಂದ ಪ್ರಾರಂಭ ಆಗಿ ಯಾಗೆ ಮುಕ್ತಾಯ ಆಗತ್ತೆ. ಜಯ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಜಯ ಅಂದರೆ
ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಈ ಜೀವನದ, ಈ ಶರೀರದ ಉದ್ದೇಶ. ಆ ಜಯವನ್ನು ನಾವು ಸಾಧಿಸಬೇಕು ಅಂತಂದರೆ ಧರ್ಮವೇ ಜಯವೆಂಬ ದಿವ್ಯ ಅಂತ ಹೇಳ್ತಾರೆ. ದಿವ್ಯ ಅಂದರೆ ದೈವತ್ವಕ್ಕೆ ಸಂಬಂಧಪಟ್ಟಿದ್ದು. ನಾವು ಮನುಷ್ಯರು, ನಾವು ದೈವತ್ವಕ್ಕೆ ಹೋಗಬೇಕು ಅಂದರೆ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅಂದರೆ ಯಾವುದು ಅಂದರೆ, ಯಾವುದನ್ನು ನಾವು ಮನನ ಮಾಡ್ತಾ ಇದ್ರೆ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಂಡು ಸಾಧನ ಮಾರ್ಗದಲ್ಲಿ ಹೋಗ್ಬೋದೋ ಅದು ಮಂತ್ರ. ಆ ಮಂತ್ರ ಯಾವುದು ಅಂದರೆ ಧರ್ಮವೇ ಮಂತ್ರ. ನಾವು ಏನೇ ಕೆಲಸ ಮಾಡಿದ್ರೂ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು, ನಾ ಧರ್ಮದಲ್ಲಿದ್ದೀನ ಅಧರ್ಮದಲ್ಲಿದ್ದೀನ ಅಂತ. 2ನೇ ಸಾಲದಲ್ಲಿ ಹೇಳ್ತಾರೆ ಮರ್ಮವನರಿತು ಅಂದರೆ ಅದರಲ್ಲಿ ಒಂದು ಸೂಕ್ಷ್ಮತೆ ಇದೆ, ಒಂದು ಗೂಢಾರ್ಥ ಇದೆ. ಅದೇನು ಅಂದರೆ, ಈಗ ಒಂದು ಹಸು ಇದೆ, ಅದನ್ನು ಕೊಲ್ಲಕ್ಕೆ 4 ಜನ ಬರ್ತಾರೆ, ನಮಗೆ ಗೊತ್ತಿದೆ ಹಸು ಇಲ್ಲಿದೆ ಅಂತ. ಆ ಹಸುವನ್ನು ತೋರಿಸಿದ್ರೆ ಅದು ಧರ್ಮನ? ಅದು ಅಧರ್ಮ. ಅದಕ್ಕೋಸ್ಕರನೇ ಯಾರ್ಯಾರು ದುರ್ಯೋಧನನ ಜೊತೆಲಿದ್ರೋ ಮಹಾಭಾರತ ಯುದ್ಧದಲ್ಲಿ ಅವ್ರನ್ನೆಲ್ಲ ಕೃಷ್ಣ ಸಂಹಾರ ಮಾಡ್ತಾನೆ. ಯಾಕೆ ಅಂದರೆ ಅಧರ್ಮಕ್ಕೆ ಸಹಮತ ಕೊಡೋದು ಕೂಡ ಧರ್ಮ ಬಾಹಿರ ಆಗತ್ತೆ. ಈ ರೀತಿ ಮರ್ಮವನರಿತು ಮಾಡಲಿಬೇಕು ತಂತ್ರ. ಇಲ್ಲಿ ಇನ್ನೊಂದು ಪದ ತಂತ್ರ ಅಂತ ಉಪಯೋಗಿಸ್ತಾರೆ. ತಂತ್ರ ಅಂದರೆ ಏನು ಅಂದರೆ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ನಾವು ಹೇಗೆ ಜೀವನವನ್ನು ನಡೆಸಿದ್ರೆ, ನಾವು ಹೇಗಿದ್ರೆ ನಾವು ಸಾಧನಾ ಮಾರ್ಗದಲ್ಲಿ ಗುರಿ ಮುಟ್ಬೋದು ಅನ್ನೋದು ತಂತ್ರ. ಮಂತ್ರ ಅನ್ನೋದು ಮನಸ್ಸನ್ನ ಹಿಡ್ಕೊಂಡ್ರೆ, ತಂತ್ರ ಅನ್ನೋದು ನಾವು ಹೇಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ತಂತ್ರವನ್ನ ಇಲ್ಲಿ ಸೂಕ್ಷ್ಮವಾಗಿ ಮೇಲ್ನೋಟಕ್ಕೆ ಏನು ಹೇಳಿದ್ದಾರೆ ಅಂತಂದ್ರೆ, ಕೃಷ್ಣ 11ನೇ ಅಧ್ಯಾಯದಲ್ಲಿ ಕಡೇ ಶ್ಲೋಕದಲ್ಲಿ ಯಾರು ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ನಿರ್ವೈರಹ ಸರ್ವಭೂತಾನ, ಯಾರು ಕಂಡ್ರು ದ್ವೇಷ ಮಾಡಬಾರ್ದು. ನಾವು ದ್ವೇಷ ಯಾರ ಜೊತೆ ಮಾಡ್ತೀವಿ ಅಂತಂದ್ರೆ, ನಮಗೆ ಮೋಸ ಮಾಡಿದವ್ರಿಗೆ, ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ, ನಮ್ಮನ್ನ ನಿಕೃಷ್ಟವಾಗಿ ಕಾಣೋರ ಬಗ್ಗೆನೇ ನಾವು ದ್ವೇಷ ಮಾಡ್ತೀವಿ. ಅದಕ್ಕೋಸ್ಕರ ಈ ಕೀರ್ತನೆ ಉದ್ದಕ್ಕೂ ದಾಸರೇನು ಹೇಳಿದ್ದಾರೆ, ನಿಮಗೇನಾದ್ರು ಮಾಡಿರಲಿ ಯಾರ ಮೇಲೂ ದ್ವೇಷ ಮಾಡಬೇಡಿ. ಯಾಕೆ ಅಂದರೆ ಭಗವಂತ ಸಮನಾಗಿದ್ದಾನೆ. ಆನೆಲ್ಲೂ ಅದೇ ರೂಪ, ಇಲ್ಲಿನಲ್ಲೂ ಅದೇ ರೂಪ, ಎಲ್ಲರಲ್ಲೂ ಭಗವಂತನ ರೂಪ ಇದೆ. ನಮಗೇನು ಕಷ್ಟ ಬಂದರೂ ಕೂಡ ಅದು ಭಗವಂತನಿಗೆ ಗೊತ್ತು, ಅದು ಬರ್ತಾ ಇದೆ ಅಂತ. ಬೇರೆಯವ್ರನ್ನ ದ್ವೇಷ ಮಾಡಿದ್ರೆ ನಾವು ಭಗವಂತನ ದ್ವೇಷ ಮಾಡ್ದಂಗಾಗತ್ತೆ. ಮತ್ತು ದ್ವೇಷದಿಂದ ದ್ವೇಷ ಯಾವತ್ತೂ ಸಂಹಾರ ಆಗಲ್ಲ. ಪ್ರೀತಿಯಿಂದನೇ ನಾವು ದ್ವೇಷನ ಸಂಹಾರ ಮಾಡಬೇಕು ಅನ್ನೋದು ಮೇಲಿನ ಅರ್ಥ. ಆದರೆ ಒಳಗಡೆ ಒಂದೊಂದೇ ಸಾಲನ್ನು ನಾವು ನೋಡ್ತಾ ಹೋದರೆ ಬೇಕಾದಷ್ಟು ಅರ್ಥಗಳು ತೆರೆದುಕೋತಾ ಹೋಗುತ್ತೆ. ಇನ್ನೊಂದೇನೆಂದರೆ, ಇಲ್ಲಿ ಜಯ ಅನ್ನೋ ಶಬ್ದ ಉಪಯೋಗಿಸೋದ್ರಿಂದ ಇದರಲ್ಲಿ ಬರುವಂಥ ನುಡಿಗಳಲ್ಲೆಲ್ಲ ಮಹಾಭಾರತದ ವಿಷಯಗಳನ್ನು ದಾಸರು ಚರ್ಚೆ ಮಾಡಿದ್ದಾರೆ. ಅಂದರೆ ದೇವರ ಅಲೌಕಿಕ ಲೀಲೆಗಳನ್ನು, ಮಹಿಮೆಗಳನ್ನು ನಮಗೆ ತೆರೆದಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಭಕ್ತಿ ಅಂದರೆ ಯಾವಾಗ ಭಕ್ತಿ ಹೆಚ್ಚಾಗತ್ತೆ ಅಂದರೆ ಅವನ ಮಹಿಮೆ, ಅವನ ಗುಣ, ಅವನ ಶಕ್ತಿಯನ್ನು ನಾವು ಯಾವಾಗ ಚಿಂತನೆ ಮಾಡ್ತೀವಿ ಭಗವಂತಂದು, ಆವಾಗ ನಮಗೆ ಭಕ್ತಿ ಹೆಚ್ಚಾಗುತ್ತೆ. 1ನೇ ಸಾಲಲ್ಲಿ ಹೇಳ್ತಾರೆ, ವಿಷವಿಕ್ಕಿದವಗೆ ಷಡ್ರಸವನ್ನು ಉಣಿಸಲು ಬೇಕು. ವಿಷ ಇದ್ದವನು ಯಾರು ಅಂದರೆ, ಇಲ್ಲಿ ಪೂತನಿ ಬರ್ತಾಳೆ ಕೃಷ್ಣನಿಗೆ ವಿಷ ಹಾಕಕ್ಕೆ, ಆದರೆ ಕೃಷ್ಣನೇ ಅವಳಿಗೆ ವಿಷ ಹಾಕಿ ಅವನ್ನ ಸಂಹಾರ ಮಾಡಿಬಿಡ್ತಾನೆ. ಅಂಥ ಕೃಷ್ಣನಿಗೆ ನಾವು ಷಡ್ರಸ ಅಂದ್ರೇನು, ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಈ 6 ರಸಗಳಿರುವಂಥ ಷಡ್ರಸದ ಅಡುಗೆ ಮಾಡಿ ಆ ಕೃಷ್ಣನಿಗೆ ನಾವು ನೈವೇದ್ಯ ಮಾಡಬೇಕು. ವಿಷವಿಕ್ಕಿದವನಿಗೆ ಷಡ್ರಸವನ್ನು ನುಡಿಸಬೇಕು, ದ್ವೇಷ ಮಾಡಿದವನ ಪೋಷಿಸಲು ಬೇಕು. ಇಲ್ಲಿ ಯಾರನ್ನು ದ್ವೇಷ ಮಾಡೋರು ಅಂದರೆ ಶಿಷ್ಟರನ್ನ ದ್ವೇಷ ಮಾಡೋರು. ಇವಾಗ ಏನಾಗತ್ತೆ, ವಿಭೀಷಣ ಏನು ಮಾಡ್ತಾನೆ, ರಾವಣನ ಕೆಲಸ ಒಪ್ಪದಲೆ ಬರ್ತಾನೆ, ಅವಾಗ ರಾಮ ಏನು ಮಾಡ್ತಾನೆ, ಅವನ ಪೋಷಣೆ ಮಾಡ್ತಾನೆ. ಹಾಗೆ ಯಾರು ದುಷ್ಟ ದ್ವೇಷಿಗಳಿರ್ತಾರಲ್ಲ ಅವರನ್ನು ನಾವು ಪೋಷಣೆ ಮಾಡಬೇಕು ಅನ್ನೋದು ಒಂದು ಅರ್ಥ. ಆದರೆ ಇದು 2 ಸಾಲಿಗೆ ಮಹಾಭಾರತದಲ್ಲಿ ಇನ್ನೊಂದು ಅರ್ಥ ಬರುತ್ತೆ. ಧರ್ಮರಾಯ ಮತ್ತು ಪಾಂಡವರು, ಅವ್ರಿಗೆ ವಿಷ ಹಾಕಿದವನು ಯಾರು, ದುರ್ಯೋಧನ. ಅವನಿಗೆ ಉತ್ತೇಜನ ಕೊಟ್ಟವನು ಯಾರು, ಧೃತರಾಷ್ಟ್ರ. ಆ ಧೃತರಾಷ್ಟ್ರ ಇವರೆಲ್ಲ ಯುದ್ಧ ಮುಗಿಸ್ಕೊಂಡು ಬಂದು ದೊಡ್ಡಪ್ಪ ದೊಡ್ಡಮ್ಮ ಅಂತ ಪಾದಕ್ಕೆ ಬೀಳಕ್ಕೆ ಬಂದರೆ ಗಾಂಧಾರಿ ಬಟ್ಟೆ ಕೆಳಗಿಂದ ಬರುತ್ತೆ ದೃಷ್ಟಿ. ಅದು ಧರ್ಮರಾಯನ ಕಾಲು ಉಗುರನ್ನ ಕಪ್ಪು ಮಾಡಿಬಿಡುತ್ತೆ, ಅಷ್ಟು ದ್ವೇಷ ಇರುತ್ತೆ. ಧೃತರಾಷ್ಟ್ರ ಅಂತೂ ಭೀಮ ಅನ್ಕೊಂಡು ತಬ್ಕೊಂಡು ಕಂಚಿನ ಪ್ರತಿಮೆ ಪುಡಿ ಆಗ್ಬಿಡುತ್ತೆ. ಇಷ್ಟು ದ್ವೇಷ ಮಾಡುವಂತಹ ದೊಡ್ಡಪ್ಪ ದೊಡ್ಡಮ್ಮನ್ನ ಧರ್ಮರಾಯಾದಿಗಳು ಏನು ಮಾಡ್ತಾರೆ, ಅವರನ್ನು ಪೋಷಣೆ ಮಾಡ್ತಾರೆ, ಅವರಿಗೆ ಷಡ್ರಸಾನ್ನನೇ ಉಳಿಸ್ತಾರೆ. ಅಂದರೆ ಧರ್ಮಿಷ್ಠರು, ದೈವಿಕ ಗುಣ ಇರೋರು ಹೇಗೆ ನಡ್ಕೋತಾರೆ ಅಂತಾನೂ ಇಲ್ಲಿ ನಮ್ಮ ದಾಸರು ಸೂಚನೆ ಕೊಡ್ತಾ ಇದ್ದಾರೆ. 3ನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಪುಸಿ ಮಾಡಿ ಕೆಡಿಸುವನ, ಅಂದರೆ ಪೂಸಿ ಮಾಡ್ತಾನೆ. ಇಲ್ಲಿ ಕರ್ಣನ್ನ ನಾವು ತಗೋಬೋದು. ಕರ್ಣಂಗೆ ಏನಂತಾನೆ, ನೀನು ಪಾಂಡವರ ಅಣ್ಣ ಕಣಪ್ಪ, ನೀ ಬಂದ್ಬಿಡು ನಮ್ಮ ಕಡೆಗೆ, ರಾಜ್ಯನೇ ನಿಮಗೆ ಕೊಟ್ಬಿಡ್ತೀವಿ ಅಂತ ಪೂಸಿ ಮಾಡ್ತಾನೆ. ಅವನು ಒಪ್ಪದೇ ಇರುವಾಗ ತಾಯಿ ಕೈಯಲ್ಲಿ
ತೊಟ್ಟವನ ತೊಡಬೇಡ ಅನ್ನೋ ಒಂದು ವರನ ತಗೊಂಡು ಅವನ್ನ ಕೆಡಿಸ್ತಾನೆ. ಹಂಗಾಗಿ ಆ ಕೃಷ್ಣನ ನಾವು ಹಾಡಿ ಅರಸಲು ಬೇಕು. ಮೋಸ ಮಾಡುವವನ ಹೆಸರ ಮಗನಿಗಿಡಬೇಕು ಅಂತಾರೆ ದಾಸರು. ಯಾರು ಮೋಸಗಾರ? ಮತ್ತೆ ಕೃಷ್ಣ ಅವನೇನ್ ಮಾಡ್ತಾನೆ, ಬಲಿನ ಇದ್ ಮಾಡಕ್ಕೋಸ್ಕರ ವಾಮನ ರೂಪದಲ್ಲಿ ಬಂದು 3 ಅಡಿ ದಾನ ಕೇಳಿ ಬ್ರಹ್ಮಾಂಡನೇ ಆಳ್ಕೊಂಡ್ಬಿಡ್ತಾನೆ. ಮೋಹಿನಿಯಾಗಿ ಬರ್ತಾನೆ. ಅಮೃತ ಯಾರಿಗೆ ಸಿಗ್ಬೇಕು? ದೇವತೆಗಳಿಗೆ ಮಾತ್ರ ಕೊಡ್ತಾನೆ. ಅಮೃತ ದೃಷ್ಟಿನ ಮಾತ್ರ ದಾನವರ ಕಡೆ ಕೊಡ್ತಾನೆ. ಇಂಥ ಕೃಷ್ಣನ ಹೆಸರನ್ನ ನಮ್ಮ ಮಕ್ಕಳಿಗೆಲ್ಲ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2ನೇ ಚರಣ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಶವಿಕ್ಕಿದವನ ಹಿಂದೆ ನಿಂದಿಸುವವರ. ನಮ್ಮನ್ನ ನಿಂದನೆ ಯಾರು ಮಾಡ್ತಾರಲ್ಲ ಅವ್ರೇನ್ ಮಾಡ್ತಾರೆ, ನಮ್ಮ ಪಾಪಗಳನ್ನೆಲ್ಲ ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದಕ್ಕೋಸ್ಕರನೇ ದಾಸರೇನಂತಾರೆ, ಬೈಯಿರೋ ಬೈಯಿರೋ ಬೈದನ್ನ ಧನ್ಯ ಮಾಡಿರೋ ಪಾಪ ರಾಶಿ ಅಳೆದು ಹೋಗಿರೋ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಪದ ಇದೆ, ಹಿಂದೆ ನಿಂದಿಸುವವರ. ಅಂದ್ರೆ ಏನು ಅಂದ್ರೆ, ಈಗ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳಿದ್ರು. ಅವರು ಮುಖದ ಕಡೆ ನೋಡಿದ್ರೆ ದುರ್ಯೋಧನಿಗೆ ಸಹಾಯ ಮಾಡ್ತಿದ್ರು, ಆದ್ರೆ ಮನಸ್ಸಿನಲ್ಲಿ ಅವ್ರು ಅವನ್ನ ನಿಂದನೆ ಮಾಡ್ತಾ ಇದ್ರು. ಇಂಥವ್ರನ್ನ ನಾವೇನ್ ಮಾಡ್ಬೇಕು, ಹಿಂದೆ ನಿಂದಿಸುವವರ ಕೊಂಡಾಡುತ್ತಿರಬೇಕು. ಅಂದ್ರೆ ಅವರಿಗೆ ವಂದಿಸ್ಬೇಕು. ಯಾಕೆ ಅಂದ್ರೆ ನಿಂದಿಸೋರು ಏನ್ ಮಾಡ್ತಾರೆ, ನಮ್ಮ ತಪ್ಪುಗಳನ್ನು ತೋರಿಸ್ತಾರೆ, ನಮಗೆ ತಿದ್ದುಕೊಳ್ಳೋ ಅವಕಾಶ ಕೊಡ್ತಾರೆ. ಅದಕ್ಕೋಸ್ಕರ ಹಿಂದೆ ನಿಂದಿಸುವವರ ವಂದಿಸುತ್ತಲಿರಬೇಕು, ಬಂಧನದಲ್ಲಿಟ್ಟವರ ಬೆರೆಯಬೇಕು. ಇವಾಗ ಮಹಾಭಾರತದಲ್ಲಿ ನೋಡ್ತಾ ಹೋದ್ರೆ ಕೃಷ್ಣನ್ ತಂದೆ ತಾಯಿನ ಕಂಸ ಬಂಧನದಲ್ಲಿ ಇಟ್ಟಿರ್ತಾನೆ, ಅವ್ರನ್ನ ಅವನು ಬಿಡಿಸ್ತಾನೆ. ಮತ್ತೆ ನರಕಾಸುರ ಹಿಡ್ದಿಟ್ಟಿದ್ದಂಥ ನಾರಿಯರ್ನ ಅವನೇ ಮದುವೆ ಮಾಡ್ಕೊಂಡು ಅವರಿಗೆ ಜೀವ ಕೊಡ್ತಾನೆ. ಭೀಮಸೇನ ಏನ್ ಮಾಡ್ತಾನೆ, ಅವನು ಜರಾಸಂಧ ಎಷ್ಟು ಜನನ್ನ ಅವನು ರಾಜರನ್ನ ಹಿಡ್ದಿಟ್ಟಿರ್ತಾರೆ ಅವ್ರನ್ನೆಲ್ಲ ಬಿಡಿಸ್ತಾನೆ. ಅಂದ್ರೆ ಶಿಷ್ಟ ಜನರು ಬಂಧನದಲ್ಲಿದ್ರೆ ಅವರನ್ನ ಬಂಧನದಿಂದ ಮುಕ್ತಿ ಆದಾಗ ಅವರನ್ನ ನಾವು ಒಳ್ಳೆ ರೀತಿ ಕಾಣಬೇಕು, ಅವ್ರನ್ನ ಕೆಟ್ಟ ಭಾವನೆಯಿಂದ ಕಾಣಬಾರ್ದು. ಕೊಂದ ವೈರಿಯ ಮನೆಗೆ ನಡೆದು ಹೋಗಲಿಬೇಕು. ಕೃಷ್ಣ ಏನ್ ಮಾಡ್ತಾನಂತೆ, ಕಂಸನ ಮನೆ ಹತ್ರ ಬಂದಾಗ ರಥದಿಂದ ಇಳಿದ್ಬಿಟ್ಟು ಕಾಲ್ ನಡಿಗೆಯಲ್ಲಿ ಹೋಗ್ತಾನಂತೆ. ಕೊಲ್ಲುವಾಗ ರಥೋತ್ಸವ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಒಂದು. ಮತ್ತೆ ಆಂಜನೇಯನು ಅಷ್ಟೇ, ರಾವಣನ ಮನೆಗೆ ಹೋಗುವ ಎಡಗಾಲ್ ಮುಂದಿಟ್ಕೊಂಡು ನಡ್ಕೊಂಡು ಹೋಗ್ತಾನಂತೆ. ಅದು ಒಂದಾದ್ರೆ, ಇನ್ನೊಂದೇನಂದ್ರೆ ಈ ಕಂಸ ರಾವಣ ಇವ್ರನ್ನೆಲ್ಲ ಕೊಂದವನ್ ಯಾರು? ಕೃಷ್ಣ ರಾಮ. ಇವ್ರ ಮನೆ ಯಾವುದು? ದೇವಸ್ಥಾನ, ತೀರ್ಥಕ್ಷೇತ್ರ. ಅಲ್ಲಿಗೆ ನಾವು ಹೋಗುವಾಗ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಪಾತ್ರರ ಸಂಗಡ ಯಾತ್ರೆ ಎಚ್ಚರಿಸಿ ಅಂತಾರೆ ದಾಸರು. ಹಾಗೆ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಕುಂದೆಣಿಸುವವರ ಗೆಳೆತನ ಮಾಡಬೇಕು. ನಮಗೆ 2 ರೀತಿ ಮಾತುಗಳನ್ನ ಹೇಳೋರು ಇರ್ತಾರೆ, ಒಂದು ಪ್ರಿಯ ನುಡಿ, ಒಂದು ಹಿತನುಡಿ. ಪ್ರಿಯ ನುಡಿ ಅಂದ್ರೇನು? ನಮ್ಗೆ ಇಷ್ಟ ಆಗೋ ಹಾಗೆ ಮಾತಾಡೋದು. ಹಿತನುಡಿ ಅಂದ್ರೇನು? ನಮ್ಗೇನು ಒಳ್ಳೇದಾಗತ್ತೋ ಅದನ್ನ ಹೇಳೋದು. ಇವಾಗ ಶಕುನಿ ಏನ್ ಮಾಡ್ತಿರ್ತಾನೆ, ದುರ್ಯೋಧನಿಗೆ ಹೆಂಗ್ ಬೇಕೋ ಹಂಗೆ ಮಾತಾಡ್ತಿರ್ತಾನೆ. ಆದ್ರೆ ಅವನ ಉದ್ದೇಶ ಏನಿರುತ್ತೆ, ಹಾಳಾಗೋಗ್ಬಿಡ್ಬೇಕು ಇವನು ಅಂತ. ಆದ್ರೆ ವಿದುರ ಅವನ್ನ ಬೈತಾನೆ ಇರ್ತಾನೆ, ಅವ್ನು ತಿದ್ಕೊಳ್ಳಿ, ಅವ್ನು ಸರಿ ಹೋಗ್ಲಿ, ನಮ್ಮ ಕುರುವಂಶ ಉದ್ಧಾರ ಆಗ್ಲಿ ಅನ್ನೋದು ಅವನ ಭಾವನೆ ಇರುತ್ತೆ. ನಾವು ಗೆಳೆಯರನ್ನ ಎಂಥವ್ರನ್ನ ಆರಿಸ್ಕೋಬೇಕು, ನಮ್ಮ ತಪ್ಪನ್ನು ತೋರಿಸಿ ಇದು ಸರಿಗಿಲ್ಲ ಹಿಂಗ್ ಮಾಡಬೇಡ ಅಂತ ಹೇಳೋರು ನಮ್ಮ ಗೆಳೆಯರಾಗಬೇಕು. ಅದಕ್ಕೋಸ್ಕರ ಕುಂದೆಣಿಸುವವರ ಗೆಳೆತನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಂಡೊಯ್ದು ಬಡಿಯುವವರ ಕೊಂಡಾಡುತ್ತಿರಬೇಕು. ಇಲ್ಲಿ ದಾಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ನಮ್ಮನ್ನ ಅಜ್ಞಾನನ ತಗೊಂಡು ಹೋಗಿ ಜ್ಞಾನ ಎಂಬ ಕೊಡ್ಲಿಯಿಂದ ಹೊಡಿತಾರೆ. ಅಂದ್ರೆ ಇವಾಗ ನಮ್ಗೆ ಗಾಯ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಔಷಧಿ ಕೊಡ್ತಾರೆ, ಅದು ಉರಿಯುತ್ತೆ. ನಮಗೆ ಉರಿದ್ರೂ ಕೂಡ ಏನಾಗತ್ತೆ, ಗಾಯ ವಾಸಿ ಆಗುತ್ತೆ. ಹಂಗೆ ಬಿರು ನುಡಿಗಳು, ಕೆಟ್ಟ ನುಡಿಗಳು ನಾವು ಕೇಳಿದಾಗ ಹಿಂಗ ಅನ್ಸುತ್ತೆ, ಆದ್ರೆ ಅದು ಅಂತರಂಗ ತಟ್ಟತ್ತೆ, ನಮ್ಮಲ್ಲಿ ಬದಲಾವಣೆಯನ್ನ ಮೂಡಿಸುತ್ತೆ. ಹಾಗೆ ಹೇಳ್ದವ್ರು ಯಾರು? ದಾಸರು, ಆಮೇಲೆ ದಾರ್ಶನಿಕರು, ಗುರುಗಳು. ಅಂಥವ್ರನ್ನ ನಾವು ಕೊಂಡಾಡುತ್ತಿರಬೇಕು. ಕಂಡು ಸಹಿಸದವರ ಕರೆಯಬೇಕು. ಯಾರು ಕಂಡು ಸಹಿಸ್ಲಿಲ್ಲ ಅಂತಂದ್ರೆ ವಿದುರ. ದ್ರೌಪದಿ ವಸ್ತ್ರಾಪರಣ ಆಗ್ತಿರುತ್ತೆ, ಅವಾಗ ಅವನೇನ್ ಮಾಡ್ತಾನೆ, ಎದ್ದು ನಿಂತ್ಕೊಂಡು ಹೇಳ್ತಾನೆ, ಇದು ಅಧರ್ಮ, ನಾನಿಲ್ಲಿ ಇರಲ್ಲ ಅಂತ ಹೇಳ್ತಾನೆ. ಯಾರ ಮನೆಗೂ ಹೋಗದೆ ಇರೋ ಕೃಷ್ಣ ವಿದುರನ್ ಮನೆಗೆ ಬರ್ತಾನೆ. ಅದೇ ತೋರ್ಸತ್ತೆ ನಮ್ಗೆ ಏನು ಅಂದ್ರೆ, ದುಷ್ಕೃತ್ಯನ ಯಾವತ್ತೂ ಸಹಿಸಬಾರ್ದು. ಪ್ರಹ್ಲಾದ ಏನ್ ಮಾಡ್ದ, ಹಿರಣ್ಯಕಶಿಪು ನನ್ನೇ ಪೂಜೆ ಮಾಡಿದ್ರು ತಪ್ಪು, ನೀನಲ್ಲ, ಭಗವಂತ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ. ಇಂಥ ಪ್ರಹ್ಲಾದನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ವಿದುರನ್ನ, ಇಂಥವ್ರನ್ನ ನಾವು ಕರಿಬೇಕು. ಕರೆದು ಅವ್ರಿಗೆ ಉಪಚಾರ ಮಾಡಬೇಕು. ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲನ. ಪುಂಡರೀಕಾಕ್ಷ ಅಂತಾನೆ ಯಾಕೆ ಹೇಳ್ತಾರೆ ಅಂದ್ರೆ, ಕಮಲದ ಹೂವು ಕೆಸರಲ್ಲಿ ಹುಟ್ಟಿರುತ್ತೆ, ಆದ್ರೆ ಕೆಸರಿಗೆ ಅಂಟ್ಕೊಳ್ದಲೇ ಇರುತ್ತೆ. ಹಾಗೆ ಪರಮಾತ್ಮನಾದ ಶ್ರೀಹರಿ ನಿರ್ಲಿಪ್ತ,
ಅದು ಒಂದಾದರೆ ನೀವು ಕೂಡ ಈ ಸಂಸಾರದ ಕೆಸರಲ್ಲಿದ್ದೀರಾ, ಆದರೆ ಇದಕ್ಕೆ ಅಂಟ್ಕೋಬೇಡಿ, ಇದರಿಂದ ಹೊರಗೆ ಬನ್ನಿ, ನಿರ್ಲಿಪ್ತರಾಗಿ ಅನ್ನೋದು ಕೂಡ ನಮಗೆ ಸಂದೇಶ ಹೇಳ್ತಿದ್ದಾರೆ. ಈ ಕಮಲದ ದಳದರ ಥರ ಕಣ್ಣಿರುವಂಥ ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲ ಅವರ ಅಂಕಿತ ನಾಮವನ್ನು ಹೇಳ್ತಾರೆ. ಕೊಂಡಾಡಿತಾ ಧನ್ಯನಾಗಬೇಕು. ಈ ಕಡೆ ಸಾಲೆ ತೋರ್ಸತ್ತೆ. ಈ ಕೀರ್ತನೆ ಉದ್ದಕ್ಕೂ ಅವ್ರು ಮಾಡಿರೋದು ಭಗವಂತನ ಕೊಂಡಾಡಿರೋದು. ಯಾಕೆ ಅಂತಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದಂ. ಇದರಲ್ಲಿ ಕೀರ್ತನ ಭಕ್ತಿನ ಅವರು ಉಪಯೋಗಿಸ್ಕೊಂಡಿದ್ದಾರೆ, ಭಗವಂತನ ಕೊಂಡಾಡಿದ್ದಾರೆ. ನಮಗೆ ನೀವು ಹೀಗೆ ಕೀರ್ತನೆ ಮಾಡಿ ಆ ಭಗವಂತಂತರ ಧರ್ಮ ಸೂಕ್ಷ್ಮಗಳನ್ನು ಅರಿತುಕೊಂಡು ಧರ್ಮ ಮಾರ್ಗದಲ್ಲಿ ನೀವು ನಡೀರಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಧರ್ಮ ಮಾರ್ಗದಲ್ಲಿರುವಾಗ ತುಂಬಾ ಮುಖ್ಯವಾದದ್ದು ಪರೋಪಕಾರ. ಯಾಕೆಂದ್ರೆ ಭಗವಂತ ಒಂದ್ಸತಿ ತಕ್ಕಡಿಯಲ್ಲಿ ಹಾಕಿ ತೂಗ್ತಾನಂತೆ. ಒಂದ್ ಕಡೆ ಕೈವಲ್ಯ ಮೋಕ್ಷ, ಇನ್ನೊಂದ್ ಕಡೆ ಪರೋಪಕಾರ. ಅವಾಗ ಪರೋಪಕಾರನೇ ಭಾರ ಆಯ್ತಂತೆ. ಆದ್ರಿಂದ ಧರ್ಮ ಮಾರ್ಗದಲ್ಲಿ ಸಜ್ಜನರಿಗೆ ನಾವು ಒಳ್ಳೆಯವರಾಗಿರ್ಬೇಕು, ದುರ್ಜನರಿಗೆ ನಾವು ಅಷ್ಟೇ ಘೋರವಾಗಿರ್ಬೇಕು ಅನ್ನೋದೇ ದಾಸರ ಸಂದೇಶ. ಅದಕ್ಕೋಸ್ಕರ ಮರ್ಮವನ್ನರಿತು ಗೂಢಾರ್ಥವನ್ನ ತಿಳ್ಕೊಂಡು ನೀವು ಜೀವನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಸುಂದರವಾದ ಕೃತಿಯನ್ನ ನಮಗೆ ಯಥಾಮತಿ ಅರ್ಥಾನುಸಂಧಾನ ಮಾಡುವ ಅವಕಾಶ ಕೊಟ್ಟಂತ ಹರಿದಾಸ ಹಬ್ಬದ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡ್ರೇನೆ ಒಂಥರ ಮೈ ರೋಮಾಂಚನ ಆಗ್ತಿದೆ. ಯಾಕೆಂದ್ರೆ ಈ ವೇದಿಕೆ ಮೇಲೆ ನಿತ್ಯ ನಿರಂತರ ಹರಿನಾಮ ಸ್ಮರಣೆ ನಡೀತಾ ಇದೆ. ಅಂತ ವೇದಿಕೆಯಲ್ಲಿ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ನಿಮ್ಮ ಮುಖಾಂತರ ನಿಮಗೆಲ್ಲ ಕೂಡ ಅನಂತ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣ. ಹರೇ ಶ್ರೀನಿವಾಸ.